ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಗರ್ಭಿಣಿ ಸ್ತ್ರೀಯರಲ್ಲಿ ಒಂದು ಹಿಮೋಗ್ಲೋಬಿನ್ ಲೆವೆಲ್ಸ್ ಯಾಕೆ ಕಡಿಮೆ ಆಗುತ್ತೆ, ಯಾವ ಆಹಾರವನ್ನು ಸೇವಿಸಿದ್ರೆ ಹಿಮೋಗ್ಲೋಬಿನ್ ಲೆವೆಲ್ಸ್ ಅನ್ನೋದು ಹೆಚ್ಚುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಿಮೋಗ್ಲೋಬಿನ್ ಅನ್ನೋದು ಒಂದು ಗರ್ಭಿಣಿ ಸ್ತ್ರೀಯರಿಗೆ ಎಷ್ಟು ಮುಖ್ಯ ಅನ್ನೋದು ತಿಳ್ಕೊಳ್ಳೋಣ. ಗರ್ಭ ಧರಿಸಿದಾಗ ಒಂದು ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆಗುವಂಥದ್ದು ತುಂಬಾ ಸಾಧಾರಣ. 30 to 40% ಅಷ್ಟು ಹಿಮೋಗ್ಲೋಬಿನ್ ಲೆವೆಲ್ ಅನ್ನೋದು ಗರ್ಭಿಣಿ ಸ್ತ್ರೀಯರಲ್ಲಿ ಕಡಿಮೆ ಆಗ್ತಾ ಬರುತ್ತೆ. 10ರಲ್ಲಿ 8 ಮಹಿಳೆಯರಿಗೆ ಈ ಒಂದು ಸಮಸ್ಯೆ ಅನ್ನೋದು ನೀವು ಕಾಣಬಹುದು. ಇದಕ್ಕೆ ಮುಖ್ಯವಾದ ಕಾರಣ ಗರ್ಭದಲ್ಲಿರುವಂಥ ಮಗು ತಾಯಿಯ ಒಂದು ರಕ್ತವನ್ನು, ಪೌಷ್ಟಿಕಾಂಶವನ್ನು ಹಂಚಿಕೊಳ್ತಾ ಇರುತ್ತೆ. ಮಗುವಿನ ಒಂದು ಬೆಳವಣಿಗೆಗೆ ರಕ್ತದ ಒಂದು ಅವಶ್ಯಕತೆ ಅನ್ನೋದು ತುಂಬಾ ಇರುತ್ತೆ. ಪೌಷ್ಟಿಕಾಂಶಗಳ ಅಗತ್ಯತೆಯೂ ಸಹ ತುಂಬ ಇರುತ್ತೆ. ಆದ್ದರಿಂದ ಗರ್ಭಿಣಿ ಸ್ತ್ರೀಯರಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ಸ್ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಇದರ ಜೊತೆಗೆ ಸ್ಟ್ರೆಸ್ ಜಾಸ್ತಿ ಇರುವಂಥ ಗರ್ಭಿಣಿ ಸ್ತ್ರೀಯರಲ್ಲಿ, ಲೋ BP ಇರುವಂಥ ಗರ್ಭಿಣಿ ಸ್ತ್ರೀಯರಲ್ಲೂ ಸಹ ಒಂದು ಹಿಮೋಗ್ಲೋಬಿನ್ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ಗರ್ಭಿಣಿ ಸ್ತ್ರೀಯರಲ್ಲಿ 10ರಿಂದ 12ರವರೆಗೂ ಒಂದು ಹಿಮೋಗ್ಲೋಬಿನ್ ಲೆವೆಲ್ ಅನ್ನೋದು ಇರುತ್ತೆ. ಆದರೆ ಹಿಮೋಗ್ಲೋಬಿನ್ ಲೆವೆಲ್ ಅನ್ನೋದು 7, 6ಕ್ಕಿಂತ ಕಡಿಮೆ ಇದೆ ಅಂತ ಹೇಳಿದ್ರೆ ಅದು ಹಿಮೋಗ್ಲೋಬಿನ್ ಲೆವೆಲ್ಸ್ ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ತಿಳ್ಕೋಬೇಕು. ನಿದ್ದೆ ಬಾರದೇ ಇರುವಂಥದ್ದು, ತುಂಬ ಟಯರ್ಡ್ನೆಸ್ ಆಗುವಂಥದ್ದು, ಹಸಿವಿಲ್ಲದೆ ಇರುವಂಥದ್ದು, ಅಥವಾ ಒಂದು ಬ್ರೀತಿಂಗಲ್ಲಿ ಪ್ರಾಬ್ಲಮ್ ಇರುವಂಥದ್ದು, ಈ ರೀತಿ ಒಂದು ಸಿಂಪ್ಟಮ್ಸು ನಿಮಗೆ ಕಂಡು ಬಂದಲ್ಲಿ ಇದು ಖಂಡಿತವಾಗ್ಲೂ ಒಂದು ಲೋ ಹಿಮೋಗ್ಲೋಬಿನ್ ಇರೋದಕ್ಕೆ ಒಂದು ಸೂಚನೆಗಳು ಅಥವಾ ಸಂಕೇತಗಳು ಅಂತ ತಿಳ್ಕೋಬೇಕು. ಈ ಸಮಸ್ಯೆಗಳು ನಿಮಗೆ ಕಂಡು ಬಂದಿದ್ದೆ ಆದರೆ ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ಸ್ ಕಡಿಮೆ ಆಗಿದೆ ಅಂತ ಅದರ ಅರ್ಥ. ನೈಲ್ಸು ಮತ್ತು ಲಿಪ್ಸ್ ಕಲರು ವೈಟಿಶ್ ಆಗಿ ಟರ್ನ್ ಆಗೋದು ಸಹ ಒಂದು ಹಿಮೋಗ್ಲೋಬಿನ್ ಲೋ ಲೆವೆಲ್ಗೆ ಒಂದು ಸೂಚನೆ. ಇನ್ನು ಕೆಲವು ಮುಖ್ಯವಾದ ಆಹಾರಗಳನ್ನು ನೀವು ಸೇವಿಸ್ತಾ ಬಂದರೆ, ಅದರ ಜೊತೆಗೆ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿರುವಂಥ ಐರನ್ ಕ್ಯಾಪ್ಸೂಲ್ಸ್ ಅಥವಾ ಟ್ಯಾಬ್ಲೆಟ್ಸನ್ನು ತಗೊಳ್ತಾ ಬಂದರೆ ಹಿಮೋಗ್ಲೋಬಿನ್ ಲೆವೆಲನ್ನು ನೀವು ಸುಲಭವಾಗಿ ಹೆಚ್ಚಿಸ್ಕೋಬೋದು. ಇನ್ನು 7 ದಿನಗಳಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ತಪ್ಪದೆ ಈ ಒಂದು ಜ್ಯೂಸನ್ನು ಮನೆಯಲ್ಲಿ ಮಾಡಿಕೊಂಡು ಗರ್ಭಿಣಿ ಸ್ತ್ರೀಯರು ಸೇವಿಸಬೇಕು. ಈ ಒಂದು ಜ್ಯೂಸ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ 2 ಅಂಜೂರ, 1 ಕ್ಯಾರೆಟ್, 1 ಬೀಟ್ರೋಟ್ ಮೀಡಿಯಮ್ ಸೈಜ್ದು, 1 ಆರೆಂಜ್ ಫ್ರೂಟ್, 5-6 ಎಲೆಗಳು ಪುದೀನ, 1 ಪಿಂಚ್ ಉಪ್ಪು. ಇಷ್ಟು ಐಟಮ್ಸನ್ನು ನೀವು ರೆಡಿ ಮಾಡ್ಕೋಬೇಕು. ಅಂಜೂರನ್ನು ನೀವು ಅರ್ಧ ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿರಬೇಕು. ಕ್ಯಾರೆಟು, ಬೀಟ್ರೋಟು ಮತ್ತು ಆರೆಂಜ್ದು ಪೀಲನ್ನು ತೆಗೆದುಬಿಟ್ಟು ಅದನ್ನು ಪೀಸಸ್ ಆಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಪುದೀನ ಜೊತೆ 1 ಚಿಟಿಕೆ ಉಪ್ಪು ಮತ್ತು ಅಂಜೀರನ್ನು ಹಾಕಿ ನೀರಿಲ್ಲದೆ ಜ್ಯೂಸ್ ರೀತಿ ನೀವು ಗ್ರೈಂಡನ್ನು ಮಾಡ್ಕೋಬೇಕು. ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಬೆರೆಸ್ಕೋಬೋದು ಅಥವಾ ಬೇಡ. ಇದನ್ನು ನೀವು ಒಂದು ಫಿಲ್ಟರನ್ನು ಮಾಡಿಕೊಂಡು ಕುಡಿಬೋದು ಅಥವಾ ಹಾಗೆ ಈ ಜ್ಯೂಸನ್ನು ನೀವು ಕುಡಿಬೋದು. ಇದನ್ನು 7 ದಿನ ಕಂಟಿನ್ಯೂಸ್ ಆಗಿ ಕುಡಿತಾ ಬಂದರೆ ನಿಮ್ಮ ಹಿಮೋಗ್ಲೋಬಿನ್ ಲೆವೆಲ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಇನ್ನೂ ಕೆಲವೊಂದು ಫುಡ್ ಐಟಮ್ಸನ್ನು ನೀವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಬಂದರೆ ಹಿಮೋಗ್ಲೋಬಿನ್ ಲೆವೆಲ್ಸ್ ಅನ್ನೋದು ಕಡಿಮೆ ಆಗೋದಿಲ್ಲ, ಬ್ಯಾಲೆನ್ಸ್ಡ್ ಆಗೇ ಇರುತ್ತೆ. ದಿನಕ್ಕೆ 1 ಚಿಕ್ಕ ಬೌಲ್ನಷ್ಟು ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೋಬೇಕು. ಡೇಟ್ಸ್, ಆಪ್ರಿಕಾಟ್ಸ್, ಅಂಜೀರ, ಡ್ರೈ ರೈಸನ್ಸ್, ಬಾದಾಮ್ ಇವುಗಳನ್ನು ನೀವು ಡೈಲಿ ಚಿಕ್ಕ ಕಪ್ನಲ್ಲಿ ಸೇವಿಸ್ತಾ ಬರಬೇಕು. ನಾನ್ ವೆಜ್ ತಿನ್ನೋರಾಗಿದ್ದರೆ ಫಿಶ್, ಚಿಕನ್ ಲಿವರ್, ಮಟನ್ ಲಿವರ್ ಮತ್ತು ಎಗ್ಸನ್ನು ನಿಮ್ಮ ಡಯಟಲ್ಲಿ ಸೇರಿಸ್ಕೋಬೇಕು. ಇನ್ನು ಫ್ರೂಟ್ಸಲ್ಲಿ ಆ್ಯಪಲ್, ದಾಳಿಂಬೆ, ಬನಾನಾ, ಆರೆಂಜ್, ಅವಕ್ಯಾಡೋ ಈ ಫ್ರೂಟ್ಸನ್ನು ನೀವು ರೆಗ್ಯುಲರ್ ಆಗಿ ಸೇವಿಸ್ತಾ ಬಂದರೆ HB ಲೆವೆಲ್ಸ್ ಅನ್ನೋದು ಜಾಸ್ತಿ ಆಗುತ್ತೆ. ವೆಜಿಟೇಬಲ್ಸಲ್ಲಿ ಗ್ರೀನ್ ಪೀಸ್, ಬ್ರಾಕೊಲಿ, ಪೊಟ್ಯಾಟೋಸ್, ಬೀನ್ಸು, ಕ್ಯಾರೆಟು, ಬೀಟ್ರೂಟು, ಸ್ಪಿನಾಚ್ ಇವುಗಳನ್ನು ರೆಗ್ಯುಲರ್ ಆಗಿ ಸೇವಿಸ್ತಾ ಬಂದರೆ HB ಲೆವೆಲ್ಸು ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಆಗಾಗ್ಗೆ ಪೀನಟ್ ಬಟರ್ ಅನ್ನೋದು ನೀವು ಆ್ಯಡ್ ಮಾಡ್ಕೋತಾ ಇದ್ದರೆ ತುಂಬಾ ಒಳ್ಳೆಯದು. ಇನ್ನು ಈ ಕೆಲವು ಆಹಾರಗಳಿಂದ HB ಲೆವೆಲ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಯಾವುದು ಅಂತ ಹೇಳಿದ್ರೆ ಕಾಫಿ, ಟೀ, ಕೋಲಾ, ವೈನ್ ಮತ್ತು ಸೋಡಾ ಇವುಗಳು ನಾವು ಜಾಸ್ತಿ ಪ್ರಮಾಣದಲ್ಲಿ ಅಥವಾ ಇದನ್ನು ಸೇವಿಸೋದ್ರಿಂದ HB ಲೆವೆಲ್ಸ್ ಅನ್ನೋದು ಗರ್ಭಿಣಿ ಸ್ತ್ರೀಯರಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಖಂಡಿತವಾಗ್ಲೂ ನೀವು ಅವಾಯ್ಡ್ ಮಾಡಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಷನ್ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.